ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ. ಧ್ರುವ ಹಾಗೆ ವೀರೇಶ್, ನೀವು ಕೂಡ ಸಂಪರ್ಕದಲ್ಲಿರಿ. ಈ ರಸ್ತೆ ಗುಂಡಿ ಅವಾಂತರಗಳು ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಬೆಂಗಳೂರಿನ ಕೈಗಾರಿಕಾ ಪ್ರದೇಶದಲ್ಲೂ ಕೂಡ ಈ ಗುಂಡಿಗಳ ಅಟ್ಟಹಾಸ ಒಂದೆರಡು ಕಡೆ ಅಲ್ಲ ಸ್ವಾಮಿ. ಅಭಿವೃದ್ಧಿ ಗಾಳಿ ಸೋಕದೆ ಈ ಪೀಣ್ಯ ಕೈಗಾರಿಕಾ ಪ್ರದೇಶ ಸೊರಗ ಹೋಗಿದೆ. 10,000 ಕೈಗಾರಿಕೆಗಳಿರುವಂತಹ ಪ್ರದೇಶ, ಅಲ್ಲಿ ಸೂಕ್ತ ರಸ್ತೆನೇ ಇಲ್ಲ. ಪ್ರತಿನಿತ್ಯ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಸಂಚಾರ ಮಾಡ್ತಾರೆ. 12 ಲಕ್ಷ ಜನ ಹೋಗಿ ಬರ್ತಾರೆ. ರಸ್ತೆಗಳು ಸಂಪೂರ್ಣ ಗುಂಡಿಮಯ. ಈ ಹದಗೆಟ್ಟ ರಸ್ತೆಯಿಂದಾಗಿ ಅಲ್ಲಿ ಇರುವಂತಹ ಅಂಗಡಿಗಳಿಗೂ ಬಿಸಿ ತಟ್ಟುತ್ತೆ. ಕನಿಷ್ಠ ಉತ್ತಮ ರಸ್ತೆಯನ್ನಾದ್ರೂ ಮಾಡಿಕೊಡಿ ಅಂತ ಅಲ್ಲಿನ ಜನ ಕೇಳ್ತಾ ಇದ್ದಾರೆ. ಕೈಗಾರಿಕಾ ಪ್ರದೇಶದಲ್ಲೂ ಕೂಡ ಗುಂಡಿಗಳ ಅಟ್ಟಹಾಸ ಯಾವ ರೀತಿಯಾಗಿದೆ, ಅನೇಕ ಕಡೆಗಳಲ್ಲಿ ಈ ಗುಂಡಿ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತಾ ಇದೀವಿ ನಿಮಗೆ. ಸತ್ಯ ದರ್ಶನ ಈ ವಿಜುವಲ್ಸ್ ಅಲ್ಲಿ ಗಮನಿಸಿ. ಎಷ್ಟು ಸ್ಲೋ ಆಗಿ ಬರಬೇಕು, ಬಿಲೋ 10 ಗಾಡಿ ಓಡ್ತಾ ಇದೆ ಅಷ್ಟೇ. ನಡ್ಕೊಂಡು ಹೋದ್ರು ಅದಕ್ಕಿಂತ ಫಾಸ್ಟ್ ಆಗಿ ಯಾರಾದ್ರೂ ರೀಚ್ ಆಗ್ತಾರೆ ಈ ರಸ್ತೆಯಲ್ಲಿ ನಡ್ಕೊಂಡು ಹೋದ್ರೆ. ಅಷ್ಟು ಸ್ಲೋ ಆಗಿ ವಾಹನಗಳ ಮೂವ್ಮೆಂಟ್ ಇದೆ. ಯಾಕಂದ್ರೆ ಇದಕ್ಕೆ ಕಾರಣ ಯಾರು? ಆ ರಸ್ತೆ ಗುಂಡಿ ಬೀಳೋದಕ್ಕೆ ಕಾರಣ ಏನು? ನೂರಾರು ಇರಬಹುದು. ಅದು ಮುಚ್ಚದೇ ಇರೋದಕ್ಕೆ ಕಾರಣ ಏನು? ಅಧಿಕಾರಿಗಳು ಉತ್ತರ ಕೊಡಬೇಕು. ಇವತ್ತು ನಿನ್ನೆಯಿಂದಲ್ಲ, ವರ್ಷಗಟ್ಟಲೆ ಆಯ್ತು ಈ ರಸ್ತೆ ಇದೇ ರೀತಿಯಾಗಿದೆ. ಅದೆಷ್ಟೇ ಬಾರಿ ಹೇಳಿದ್ರು ಕೂಡ, ಎಷ್ಟೇ ಬಾರಿ ಇದನ್ನ ತೋರಿಸಿದ್ರು ಕೂಡ ಸತ್ಯವನ್ನ ಅರಿತಂತ ಅಧಿಕಾರಿಗಳು ಇದನ್ನ ಮುಚ್ಚಿಸುವಂತ ಪ್ರಯತ್ನಕ್ಕಂತೂ ಕೈ ಹಾಕ್ತಾ ಇಲ್ಲ. ಬಸ್ಸು, ಲಾರಿ, 4 ವೀಲರ್ಗಳು ಎಲ್ಲವೂ ಕೂಡ ಓಡಾಡುವಂತಹ ರಸ್ತೆ. ಎಷ್ಟು ಸ್ಲೋ ಆಗಿ ಬ್ರೇಕ್ ಹಾಕಿ, ಎಷ್ಟು ಸೂಕ್ಷ್ಮವಾಗಿ ಗಾಡಿ ಓಡಿಸಬೇಕು. ಸ್ವಲ್ಪ ಯಾಮಾರಿದ್ರು ಕೂಡ ಏನಾದ್ರೂ ಆಗ್ಬಿಡುತ್ತೆ. ಅದೇ 4 ವೀಲರ್ಗಳು ಬ್ರೇಕ್ ಹಾಕುತ್ತು ಅಂತಂದ್ರೆ 2 ವೀಲರ್ಗಳು ಪಾಪ ಬ್ಯಾಲೆನ್ಸೇ ಕಳ್ಕೊಂಡ್ಬಿಡುತ್ತೆ, ಬಿದ್ದೋಗುವಂತಹ ಪರಿಸ್ಥಿತಿ. ಈ ರಸ್ತೆ ಗುಂಡಿಗಳಿಂದ ಇನ್ನೆಷ್ಟು ಜೀವಗಳು ಬಲಿಯಾಗಬೇಕು? ಯಾವಾಗ ಇವರೆಲ್ಲ ಎಚ್ಚೆತ್ಕೊಳ್ತಾರೆ? ಅಥವಾ ಎಚ್ಚೆತ್ಕೊಳ್ಳೋದೇ ಇಲ್ಲ ಅಂತ ನಿರ್ಧಾರ ಏನಾದ್ರೂ ಮಾಡ್ಬಿಟ್ಟಿದ್ದಾರೆ ರಸ್ತೆ ಗುಂಡಿಗೆ? ಯಾಕಂದ್ರೆ ಈಗಾಗಲೇ ಒಂದು ಒಳ್ಳೆ ಹೆಸರು ಬೇರೆ ಬಂದಿದೆ ಬೆಂಗಳೂರಿಗೆ, ಗುಂಡಿಗಳ ಊರು ಅಂತ. ಇದನ್ನ ಸರಿಪಡಿಸೋದಕ್ಕೆ ಯಾರು ಕೂಡ ಗಮನ ಹರಿಸಿದಂತೆ ಕಾಣಿಸ್ತಾ ಇಲ್ಲ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಧ್ರುವ, ನೀವೀಗ ರೈಟ್ ನಾವ್ ಎಲ್ಲಿದ್ದೀರಿ? ಯಾವ ಗುಂಡಿಗಳ ದರ್ಶನವನ್ನ ನಮಗ್ ಮಾಡಿಸ್ತೀರಿ ಈಗ? ಅಶ್ವಿನಿ, ನಾನೀಗ ರಾಜ್ಕುಮಾರ್ ಸಮಾಧಿ ರಸ್ತೆಯಲ್ಲಿದ್ದೀನಿ. ನೇರವಾಗಿ ನಾನು ನಿಮಗೆ ದೃಶ್ಯದಲ್ಲೇ ತೋರಿಸ್ತಾ ಹೋಗ್ತೇನೆ. ಗಮನಿಸ್ತಾ ಇರಬಹುದು ನೀವು, ಈ ರಾಜ್ಕುಮಾರ್ ರಸ್ತೆಯ ಸಮಾಧಿ ರೋಡ್ ಏನಿದೆ, ಈ ಒಂದು ಸಮಾಧಿ ರಸ್ತೆಯಲ್ಲಿ ನಾವು ಈ ಜಾಲಹಳ್ಳಿಯಿಂದ ಈ ರಾಜ್ಕುಮಾರ್ ಸಮಾಧಿ ರಸ್ತೆಯ ಸರ್ಕಲ್ ವರೆಗೂ ಬರುವಂತ ರಸ್ತೆಗಳಿಗೆ ಬಂದ್ವಿ. ಇಡೀ ರಸ್ತೆಯಲ್ಲಿ ಎಲ್ಲೆಲ್ಲೂ ಗುಂಡಿ ಇದಾವೆ. ಕೆಲವು ರಸ್ತೆಯಲ್ಲ ಅಲ್ಲಲ್ಲಿ ಗುಂಡಿ ಕಾಣಿಸಿದ್ರೆ, ಈ ರಸ್ತೆ ಪ್ರತಿಯೊಂದು ರಸ್ತೆಯಲ್ಲಿ ಕೂಡ ಇದೇ ಪರಿಸ್ಥಿತಿ. ಅಂದ್ರೆ ಕಿಲೋಮೀಟರ್ ಗಟ್ಟಲೆ ಗುಂಡಿ ಇದೆ. ವಾಹನ ಸವಾರರು ಈ ರಸ್ತೆಯಲ್ಲಿ ಹೆಣಗಾಡ್ಕೊಂಡು ಬರ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು. ಬೈಕ್ ಸವಾರರು ಇರ್ಬೋದು, ಇನ್ನು ಬಸ್ ಕೂಡ ಅಂದ್ರೆ ಬಸ್ ಕೂಡ ಆ ಕಡೆ ಈ ಕಡೆಯಾಗಿ ಬರ್ತಾ ಇದೆ. ಇನ್ನು ಸ್ಕೂಲ್ ವ್ಯಾನ್ಗಳಿರ್ಬೋದು, ಆಟೋ ಇರ್ಬೋದು, ಇನ್ನು ಕಾರ್ ಚಾಲಕರಿರ್ಬೋದು, ಸಾಕಷ್ಟು ಜನ ಇದೇ ಒಂದು ರಸ್ತೆಯಲ್ಲಿ ನಿತ್ಯ ಓಡಾಡ್ತಾರೆ. ಆದ್ರೆ ಇಲ್ಲಿನ ಪರಿಸ್ಥಿತಿ ಮಾತ್ರ ಸರಿಯಾಗಿಲ್ಲ. ಕಳೆದ 2 ವರ್ಷಗಳಿಂದ ಕೂಡ ಈ ರಸ್ತೆ ಗುಂಡಿಯ ಪರಿಸ್ಥಿತಿ ಇದೇ ರೀತಿ ಇದೆ. ನಾನು ಈ ಕಡೆ ಭಾಗದಲ್ಲೂ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ರಸ್ತೆಯ ಅಂದ್ರೆ ನೀವು ಕಣ್ಣ ಹಾಯಿಸಿದಷ್ಟು ದೂರ ಕೂಡ ನಿಮಗೆ ರಸ್ತೆ ಗುಂಡಿನೇ ಸಿಗುತ್ತೆ ಹೊರತು ಇದರಲ್ಲಿ ಸರಿ ಇರೋ ರೋಡ್ ಯಾವುದು ಗೊತ್ತಾಗ್ತಾ ಇಲ್ಲ. ನಾನೀಗ ಒಂದಿಷ್ಟು ಜನ ಸ್ಥಳೀಯರನ್ನು ಮಾತಾಡಿಸ್ತೀನಿ. ಸರ್, ಈಗ ಈ ರಸ್ತೆ 2 ವರ್ಷದಿಂದ ಹಿಂಗೆ ಇದೆ, ಏನ್ ಹೇಳ್ತೀವಿ? 2 ವರ್ಷ ಅಂತ ಅಲ್ಲ ಸರ್, ನಾವು ಡ್ರೈವರ್ಗಳು ಈ ರೋಡ್ ಕುಲಿಗೆಟ್ಟೋಗ್ಬಿಟ್ಟಿದೆ ಸರ್. ಗಾಡಿನೇ ಓಡ್ಸಕ್ಕಾಗಲ್ಲ. ಯಾವಾಗ ರೆಡಿ ಮಾಡ್ತಾರೋ ಏನೋ ಒಂದು ಗೊತ್ತಿಲ್ಲ ಸರ್. ಮಳೆ ಬಂತು ಅಂದ್ರೆ ಹಳ್ಳ ಒಂದೊಂದು ಗುಳ್ಳಿ, 2 ವೀಲರ್ ಅವರು ಎಷ್ಟೋ ಜನ ಬಿದ್ದೋಗ್ಬಿಟ್ಟವ್ರು ಇಲ್ಲಿ. ಪಾಪ ರೋಡ್ ರೆಡಿ ಮಾಡಿಸ್ಬೇಕಲ್ಲ. ಈಗ ನಾವು ಡ್ರೈವರ್ಗಳು, ನಾವು ಗಾಡಿ ಓಡಿಸ್ತಾ ಇರ್ತೀವಿ ಡೈಲಿ ನಿತ್ಯ. ನಮಗೂ ಮೈ ಕೈ ನಾವೆಲ್ಲ ಸರ್ ಈ ರೋಡ್ ಓಡಿಸಿ ಒಂದ್ ಮಳೆಗೆ ಹಿಂಗೆ ಎದೊಳುತ್ತೆ ಗಾಡಿಗಳು. ಯಾರು ಇದ್ರ ಬಗ್ಗೆ ಕೇರೆ ಮಾಡ್ತಾ ಇಲ್ಲ, ಸುಮ್ನೆ ಬರ್ತಾರೆ ಈ ಎಲೆಕ್ಷನ್ ಟೈಮ್ ಅಲ್ಲಿ. ಸರ್, ಈಗ ಗ್ರೇಟರ್ ಬೆಂಗಳೂರು ಆಗಿದೆಯಲ್ಲ ಅಂತ ಹೇಳಿ, ಗ್ರೇಟರ್ ಬೆಂಗಳೂರು ಆಗಿದೆಯಲ್ಲ, ಫುಲ್ ಡೆವಲಪ್ಮೆಂಟ್ ಮಾಡ್ತೀನಿ ಅಂದಿದ್ದಾರೆ. ಏನಿಲ್ಲ ಸರ್, ಇಲ್ಲಿಂದ ನೋಡಿ ಮ್ಯಾಲವರೆಗೂ ರೋಡೇ ಸರಿ ಇಲ್ಲ. ನಿತ್ಯ ಡೈಲಿ ಯಾರನೋ ಒಬ್ರು ಬಿತ್ತಿ ಹೋಯ್ತಾ ಇರ್ತಾರೆ. ಇಲ್ಲಿ ಗಾಡಿಗಳೇ ಓಡ್ಸಕ್ಕಾಗಲ್ಲ ನಮ್ಗೆ. ರೋಡ್ ಚೆನ್ನಾಗಿ ಮಾಡಿಸ್ರಿ ಅಂದ್ರೂ ಮಾಡಿಸಲ್ಲ. ಎಲೆಕ್ಷನ್ ಟೈಮ್ ಮಾತ್ರ ಬರ್ತಾರೆ, ಓಟ್ ಕೇಳ್ತಾರೆ. ಏನು ಸೇಫ್ಟಿ ಇಲ್ಲ ಸರ್ ಈ ರೋಡ್ಗೆ.
ಇದು ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಕಳೆದ 2 ವರ್ಷಕ್ಕೂ ಅಧಿಕ ಕಾಲ ಇದೇ ಪರಿಸ್ಥಿತಿ ಇದೆ. ವಾಹನ ಸವಾರರು ನಿತ್ಯ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಈ ರಸ್ತೆಯಲ್ಲಿ ಸರ್ಕಸ್ ಅನ್ನ ಮಾಡ್ಕೊಂಡು ಬರಬೇಕು, ಆದ್ರೂ ಕೂಡ ಈ ಒಂದು ರಸ್ತೆಯನ್ನ ಸರಿ ಮಾಡಿಸುವಂತ ಕೆಲಸವನ್ನ ಇಲ್ಲಿನ ಜನಪ್ರತಿನಿಧಿಗಳು ಮಾಡುವಂತ ಕೆಲಸವನ್ನ ಮಾಡಿಲ್ಲ. ನಾನು ಇದಕ್ಕೆ ಜನರನ್ನ ಕೂಡ ಸರ್, ನೀವು ಈ ರಸ್ತೆಯಲ್ಲಿ ಓಡಾಡ್ತೀರಾ? ಈ ರಸ್ತೆಯಲ್ಲಿ ದಿನಾಗ್ಲೂ ಓಡಾಡ್ತೀವಿ. ನಾವು ಡ್ಯೂಟಿ ಮಾಡಕ್ ಬರ್ಬೇಕಾದ್ರೆ ಫಸ್ಟ್ ಬುಕಿಂಗ್ ಇಲ್ಲಿಂದಾನೇ ನಾವು ಹೋಗೋದು ಮನೆಯಿಂದ. ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ. ಧ್ರುವ ಹಾಗೆ ವೀರೇಶ್, ನೀವು ಕೂಡ ಸಂಪರ್ಕದಲ್ಲಿರಿ. ಈ ರಸ್ತೆ ಗುಂಡಿ ಅವಾಂತರಗಳು ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಬೆಂಗಳೂರಿನ ಕೈಗಾರಿಕಾ ಪ್ರದೇಶದಲ್ಲೂ ಕೂಡ ಈ ಗುಂಡಿಗಳ ಅಟ್ಟಹಾಸ. ಒಂದೆರಡು ಕಡೆ ಅಲ್ಲ ಸ್ವಾಮಿ, ಅಭಿವೃದ್ಧಿ ಗಾಳಿ ಸೋಕದೆ ಈ ಪೀಣ್ಯ ಕೈಗಾರಿಕಾ ಪ್ರದೇಶ ಸೊರಗಿ ಹೋಗಿದೆ. 10,000 ಕೈಗಾರಿಕೆಗಳಿರುವಂತಹ ಪ್ರದೇಶ, ಅಲ್ಲಿ ಸೂಕ್ತ ರಸ್ತೆನೇ ಇಲ್ಲ. ಪ್ರತಿನಿತ್ಯ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಸಂಚಾರ ಮಾಡ್ತಾರೆ. 12 ಲಕ್ಷ ಜನ ಹೋಗಿ ಬರ್ತಾರೆ. ರಸ್ತೆಗಳು ಸಂಪೂರ್ಣ ಗುಂಡಿಮಯ. ಈ ಹದಗೆಟ್ಟ ರಸ್ತೆಯಿಂದಾಗಿ ಅಲ್ಲಿ ಇರುವಂತಹ ಅಂಗಡಿಗಳಿಗೂ ಬಿಸಿ ತಟ್ಟುತ್ತೆ. ಕನಿಷ್ಠ ಉತ್ತಮ ರಸ್ತೆಯನ್ನಾದ್ರೂ ಮಾಡಿಕೊಡಿ ಅಂತ ಅಲ್ಲಿನ ಜನ ಕೇಳ್ತಾ ಇದ್ದಾರೆ. ಕೈಗಾರಿಕಾ ಪ್ರದೇಶದಲ್ಲೂ ಕೂಡ ಗುಂಡಿಗಳ ಅಟ್ಟಹಾಸ ಯಾವ ರೀತಿಯಾಗಿದೆ, ಅನೇಕ ಕಡೆಗಳಲ್ಲಿ ಈ ಗುಂಡಿ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತಾ ಇದೀವಿ ನಿಮಗೆ. ಸತ್ಯ ದರ್ಶನ ಈ ವಿಜುವಲ್ಸ್ ಅಲ್ಲಿ ಗಮನಿಸಿ. ಎಷ್ಟು ಸ್ಲೋ ಆಗಿ ಬರಬೇಕು, ಬಿಲೋ 10 ಗಾಡಿ ಓಡ್ತಾ ಇದೆ ಅಷ್ಟೇ. ನಡ್ಕೊಂಡು ಹೋದ್ರು ಅದಕ್ಕಿಂತ ಫಾಸ್ಟ್ ಆಗಿ ಯಾರಾದ್ರೂ ರೀಚ್ ಆಗ್ತಾರೆ ಈ ರಸ್ತೆಯಲ್ಲಿ ನಡ್ಕೊಂಡು ಹೋದ್ರೆ. ಅಷ್ಟು ಸ್ಲೋ ಆಗಿ ವಾಹನಗಳ ಮೂವ್ಮೆಂಟ್ ಇದೆ. ಯಾಕಂದ್ರೆ ಇದಕ್ಕೆ ಕಾರಣ ಯಾರು? ಆ ರಸ್ತೆ ಗುಂಡಿ ಬೀಳೋದಕ್ಕೆ ಕಾರಣ ಏನು? ನೂರಾರಿರಬಹುದು. ಅದು ಮುಚ್ಚದೇ ಇರೋದಕ್ಕೆ ಕಾರಣ ಏನು? ಅಧಿಕಾರಿಗಳು ಉತ್ತರ ಕೊಡಬೇಕು. ಇವತ್ತು ನಿನ್ನೆಯಿಂದಲ್ಲ, ವರ್ಷಗಟ್ಟಲೆ ಆಯ್ತು ಈ ರಸ್ತೆ ಇದೇ ರೀತಿಯಾಗಿದೆ. ಅದೆಷ್ಟೇ ಬಾರಿ ಹೇಳಿದ್ರು ಕೂಡ, ಎಷ್ಟೇ ಬಾರಿ ಇದನ್ನ ತೋರಿಸಿದ್ರು ಕೂಡ ಸತ್ಯವನ್ನ ಅರಿತಂತ ಅಧಿಕಾರಿಗಳು ಇದನ್ನ ಮುಚ್ಚಿಸುವಂತ ಪ್ರಯತ್ನಕ್ಕಂತೂ ಕೈ ಹಾಕ್ತಾ ಇಲ್ಲ. ಬಸ್ಸು, ಲಾರಿ, 4 ವೀಲರ್ಗಳು ಎಲ್ಲವೂ ಕೂಡ ಓಡಾಡುವಂತಹ ರಸ್ತೆ. ಎಷ್ಟು ಸ್ಲೋ ಆಗಿ ಬ್ರೇಕ್ ಹಾಕಿ, ಎಷ್ಟು ಸೂಕ್ಷ್ಮವಾಗಿ ಗಾಡಿ ಓಡಿಸಬೇಕು. ಸ್ವಲ್ಪ ಯಾಮಾರಿದ್ರು ಕೂಡ ಏನಾದ್ರೂ ಆಗ್ಬಿಡುತ್ತೆ. ಅದೇ 4 ವೀಲರ್ಗಳು ಬ್ರೇಕ್ ಹಾಕುತ್ತು ಅಂತಂದ್ರೆ 2 ವೀಲರ್ಗಳು ಪಾಪ ಬ್ಯಾಲೆನ್ಸೇ ಕಳ್ಕೊಂಡ್ಬಿಡುತ್ತೆ, ಬಿದ್ದೋಗುವಂತಹ ಪರಿಸ್ಥಿತಿ. ಈ ರಸ್ತೆ ಗುಂಡಿಗಳಿಂದ ಇನ್ನೆಷ್ಟು ಜೀವಗಳು ಬಲಿಯಾಗಬೇಕು? ಯಾವಾಗ ಇವರೆಲ್ಲ ಎಚ್ಚೆತ್ಕೊಳ್ತಾರೆ? ಅಥವಾ ಎಚ್ಚೆತ್ಕೊಳ್ಳೋದೇ ಇಲ್ಲ ಅಂತ ನಿರ್ಧಾರ ಏನಾದ್ರೂ ಮಾಡ್ಬಿಟ್ಟಿದ್ದಾರೆ ರಸ್ತೆ ಗುಂಡಿಗೆ? ಯಾಕಂದ್ರೆ ಈಗಾಗಲೇ ಒಂದು ಒಳ್ಳೆ ಹೆಸರು ಬೇರೆ ಬಂದಿದೆ ಬೆಂಗಳೂರಿಗೆ, ಗುಂಡಿಗಳ ಊರು ಅಂತ. ಇದನ್ನ ಸರಿಪಡಿಸೋದಕ್ಕೆ ಯಾರು ಕೂಡ ಗಮನ ಹರಿಸಿದಂತೆ ಕಾಣಿಸ್ತಾ ಇಲ್ಲ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಧ್ರುವ, ನೀವೀಗ ರೈಟ್ ನಾವ್ ಎಲ್ಲಿದ್ದೀರಿ? ಯಾವ ಗುಂಡಿಗಳ ದರ್ಶನವನ್ನ ನಮಗ್ ಮಾಡಿಸ್ತೀರಿ ಈಗ? ಅಶ್ವಿನಿ, ನಾನೀಗ ರಾಜ್ಕುಮಾರ್ ಸಮಾಧಿ ರಸ್ತೆಯಲ್ಲಿದ್ದೀನಿ. ನೇರವಾಗಿ ನಾನು ನಿಮಗೆ ದೃಶ್ಯದಲ್ಲೇ ತೋರಿಸ್ತಾ ಹೋಗ್ತೇನೆ. ಗಮನಿಸ್ತಾ ಇರಬಹುದು ನೀವು, ಈ ರಾಜ್ಕುಮಾರ್ ರಸ್ತೆಯ ಸಮಾಧಿ ರೋಡ್ ಏನಿದೆ, ಈ ಒಂದು ಸಮಾಧಿ ರಸ್ತೆಯಲ್ಲಿ ನಾವು ಈ ಜಾಲಹಳ್ಳಿಯಿಂದ ಈ ರಾಜ್ಕುಮಾರ್ ಸಮಾಧಿ ರಸ್ತೆಯ ಸರ್ಕಲ್ ವರೆಗೂ ಬರುವಂತ ರಸ್ತೆಗಳಿಗೆ ಬಂದ್ವಿ. ಇಡೀ ರಸ್ತೆಯಲ್ಲಿ ಎಲ್ಲೆಲ್ಲೂ ಗುಂಡಿ ಇದಾವೆ. ಕೆಲವು ರಸ್ತೆಯಲ್ಲ ಅಲ್ಲಲ್ಲಿ ಗುಂಡಿ ಕಾಣಿಸಿದ್ರೆ, ಈ ರಸ್ತೆ ಪ್ರತಿಯೊಂದು ರಸ್ತೆಯಲ್ಲಿ ಕೂಡ ಇದೇ ಪರಿಸ್ಥಿತಿ. ಅಂದ್ರೆ ಕಿಲೋಮೀಟರ್ ಗಟ್ಟಲೆ ಗುಂಡಿ ಇದೆ. ವಾಹನ ಸವಾರರು ಈ ರಸ್ತೆಯಲ್ಲಿ ಹೆಣಗಾಡ್ಕೊಂಡು ಬರ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು. ಬೈಕ್ ಸವಾರರು ಇರ್ಬೋದು, ಇನ್ನು ಬಸ್ ಕೂಡ ಅಂದ್ರೆ ಬಸ್ ಕೂಡ ಆ ಕಡೆ ಈ ಕಡೆಯಾಗಿ ಬರ್ತಾ ಇದೆ. ಇನ್ನು ಸ್ಕೂಲ್ ವ್ಯಾನ್ಗಳಿರ್ಬೋದು, ಆಟೋ ಇರ್ಬೋದು, ಇನ್ನು ಕಾರ್ ಚಾಲಕರಿರ್ಬೋದು, ಸಾಕಷ್ಟು ಜನ ಇದೇ ಒಂದು ರಸ್ತೆಯಲ್ಲಿ ನಿತ್ಯ ಓಡಾಡ್ತಾರೆ. ಆದ್ರೆ ಇಲ್ಲಿನ ಪರಿಸ್ಥಿತಿ ಮಾತ್ರ ಸರಿಯಾಗಿಲ್ಲ. ಕಳೆದ 2 ವರ್ಷಗಳಿಂದ ಕೂಡ ಈ ರಸ್ತೆ ಗುಂಡಿಯ ಪರಿಸ್ಥಿತಿ ಇದೇ ರೀತಿ ಇದೆ. ನಾನು ಈ ಕಡೆ ಭಾಗದಲ್ಲೂ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ರಸ್ತೆಯ ಅಂದ್ರೆ ನೀವು ಕಣ್ಣ ಹಾಯಿಸಿದಷ್ಟು ದೂರ ಕೂಡ ನಿಮಗೆ ರಸ್ತೆ ಗುಂಡಿನೇ ಸಿಗುತ್ತೆ ಹೊರತು ಇದರಲ್ಲಿ ಸರಿ ಇರೋ ರೋಡ್ ಯಾವುದು ಗೊತ್ತಾಗ್ತಾ ಇಲ್ಲ. ನಾನೀಗ ಒಂದಿಷ್ಟು ಜನ ಸ್ಥಳೀಯರನ್ನು ಮಾತಾಡಿಸ್ತೀನಿ. ಸರ್, ಈಗ ಈ ರಸ್ತೆ 2 ವರ್ಷದಿಂದ ಹಿಂಗೆ ಇದೆ, ಏನ್ ಹೇಳ್ತೀವಿ? 2 ವರ್ಷ ಅಂತ ಅಲ್ಲ ಸರ್, ನಾವು ಡ್ರೈವರ್ಗಳು ಈ ರೋಡ್ ಕುಲಿಗೆಟ್ಟೋಗ್ಬಿಟ್ಟಿದೆ ಸರ್. ಗಾಡಿನೇ ಓಡ್ಸಕ್ಕಾಗಲ್ಲ. ಯಾವಾಗ ರೆಡಿ ಮಾಡ್ತಾರೋ ಏನೋ ಒಂದು ಗೊತ್ತಿಲ್ಲ ಸರ್. ಮಳೆ ಬಂತು ಅಂದ್ರೆ ಹಳ್ಳ ಒಂದೊಂದು ಗುಳ್ಳಿ, 2 ವೀಲರ್ ಅವರು ಎಷ್ಟೋ ಜನ ಬಿದ್ದೋಗ್ಬಿಟ್ಟವ್ರು ಇಲ್ಲಿ. ಪಾಪ ರೋಡ್ ರೆಡಿ ಮಾಡಿಸ್ಬೇಕಲ್ಲ. ಈಗ ನಾವು ಡ್ರೈವರ್ಗಳು, ನಾವು ಗಾಡಿ ಓಡಿಸ್ತಾ ಇರ್ತೀವಿ ಡೈಲಿ ನಿತ್ಯ. ನಮಗೂ ಮೈ ಕೈ ನಾವೆಲ್ಲ ಸರ್ ಈ ರೋಡ್ ಓಡಿಸಿ ಒಂದ್ ಮಳೆಗೆ ಹಿಂಗೆ ಎದೊಳುತ್ತೆ ಗಾಡಿಗಳು. ಯಾರು ಇದ್ರ ಬಗ್ಗೆ ಕೇರೆ ಮಾಡ್ತಾ ಇಲ್ಲ, ಸುಮ್ನೆ ಬರ್ತಾರೆ. ಈ ಎಲೆಕ್ಷನ್ ಟೈಮ್ ಅಲ್ಲಿ ಸರ್, ಈಗ ಗ್ರೇಟರ್ ಬೆಂಗಳೂರು ಆಗಿದೆಯಲ್ಲ ಅಂತ ಹೇಳಿ, ಗ್ರೇಟರ್ ಬೆಂಗಳೂರು ಆಗಿದೆಯಲ್ಲ, ಫುಲ್ ಡೆವಲಪ್ಮೆಂಟ್ ಮಾಡ್ತೀನಿ ಅಂದಿದ್ದಾರೆ. ಏನಿಲ್ಲ ಸರ್, ಇಲ್ಲಿಂದ ನೋಡಿ ಮ್ಯಾಲ್ವರೆಗೂ ರೋಡೇ ಸರಿ ಇಲ್ಲ.
ನಿತ್ಯ ಡೈಲಿ ಯಾರನೋ ಒಬ್ರು ಬಿತ್ತಿ ಹೋಯ್ತಾ ಇರ್ತಾರೆ. ಇಲ್ಲಿ ಗಾಡಿಗಳೇ ಓಡ್ಸಕ್ಕಾಗಲ್ಲ ನಮ್ಗೆ. ರೋಡ್ ಚೆನ್ನಾಗಿ ಮಾಡಿಸ್ರಿ ಅಂದ್ರೂ ಮಾಡಿಸಲ್ಲ. ಎಲೆಕ್ಷನ್ ಟೈಮ್ ಮಾತ್ರ ಬರ್ತಾರೆ, ಓಟ್ ಕೇಳ್ತಾರೆ. ಏನು ಸೇಫ್ಟಿ ಇಲ್ಲ ಸರ್ ಈ ರೋಡ್ಗೆ. ಇದು ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಕಳೆದ 2 ವರ್ಷಕ್ಕೂ ಅಧಿಕ ಕಾಲ ಇದೇ ಪರಿಸ್ಥಿತಿ ಇದೆ. ವಾಹನ ಸವಾರರು ನಿತ್ಯ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಈ ರಸ್ತೆಯಲ್ಲಿ ಸರ್ಕಸ್ ಅನ್ನ ಮಾಡ್ಕೊಂಡು ಬರಬೇಕು, ಆದ್ರೂ ಕೂಡ ಈ ಒಂದು ರಸ್ತೆಯನ್ನ ಸರಿ ಮಾಡಿಸುವಂತ ಕೆಲಸವನ್ನ ಇಲ್ಲಿನ ಜನಪ್ರತಿನಿಧಿಗಳು ಮಾಡುವಂತ ಕೆಲಸವನ್ನ ಮಾಡಿಲ್ಲ. ನಾನು ಇದಕ್ಕೆ ಜನರನ್ನ ಕೂಡ ಸರ್, ನೀವು ಈ ರಸ್ತೆಯಲ್ಲಿ ಓಡಾಡ್ತೀರಾ? ಈ ರಸ್ತೆಯಲ್ಲಿ ದಿನಾಗ್ಲೂ ಓಡಾಡ್ತೀವಿ. ನಾವು ಡ್ಯೂಟಿ ಮಾಡಕ್ ಬರ್ಬೇಕಾದ್ರೆ ಫಸ್ಟ್ ಬುಕ್ಕಿಂಗ್ ಇಲ್ಲಿಂದಾನೇ ನಾವು ಹೋಗೋದು ಮನೆಯಿಂದ.